ಐತಿ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ರೈತರ ಮಕ್ಕಳ ನೇಮಕ ಆಗುವಂಗ ತಾವು ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತಾರೆ. ಅಭಿನಂದನೆ ಸಲ್ಲಿಸ್ತೇನೆ. ಈಗ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರು ಮಾತಾಡ್ತಾರೆ. ಇಡಿಸಿ ಸರ್ ಇಲ್ಲಿ ಕಳ್ಬಿಡಿ ಸರ್. ಒಂದ್ 2 ನಿಮಿಷ ಚುನಪ್ಪನ ಮಾತಾಡ್ತಾರೆ, ಮುಗಿಸ್ಬಿಡೋದು. ಬರ್ರಿ ಸರ್, ಬರ್ತಾರೆ ನಿಮ್ ಮುಂದೆ ಬರ್ರಿ ಸರ್. ಲಾಸ್ಟ್ ಚುನಪ್ಪನ ಮಾತಾಡ್ತಾರೆ ಸರ್, ಮುಗಿಸ್ಬಿಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ ಮೊದಲನೇದಾಗಿ ಪರಮ ಪೂಜ್ಯರಿಗೆ ನಮಸ್ಕಾರನ ಹೇಳುತ್ತಾ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ ಅವರು, ಕಿಶನ್ ಮಂದಿ, ಶಿವಾನಂದ್ ಸರ್ ಹಾಗೆ ಹಲವಾರು ಎಲ್ಲ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರೇ, ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ADC ಸಾಹೇಬರೇ, DCC ಬ್ಯಾಂಕಿನ ಅಧಿಕಾರಿಗಳೇ ಮತ್ತು ಎಲ್ಲ ಪೊಲೀಸ್ ಅನ್ನ ತಮ್ಮಂದಿರೇ, ಎಲ್ಲರಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ಈಗಾಗಲೇ ಪರಮ ಪೂಜ್ಯರು DCC ಬ್ಯಾಂಕ್ ವಿಚಾರವಾಗಿ, ಯಾಕಂದ್ರೆ ನಾವು DCC ಬ್ಯಾಂಕ್ ಬರೀ ನಾವು ಮೊಬೈಲ್ ಮುಖಾಂತರ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ಹಿಡಿದಿನ ವಿಚಾರ, ಅಲ್ಲೇ ಕೂಡ ಸುಧಾರಣೆ ಆಗಲಿ, ರಾಜಕಾರಣ ಬೇಡ, ಮಾಡಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ವಿಚಾರನ ಸಾಕಷ್ಟು ಸಲ ಅದನ್ನ ಮನವರಿಕೆ ಮಾಡಿಕೊಟ್ಟದು. ಆದರೂ ಕೂಡ ಈ ರಾಜಕಾರಣ ಮಾಡ್ತಕ್ಕಂಥ ಚಟ ಈ ಡೈರೆಕ್ಟರ್ಗಳು, ಇವರ ಅಧಿಕಾರದಾಗ ಇರ್ತಕ್ಕಂಥವ್ರು ಬಿಟ್ಟಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು ಬೇಡ, ರಾಜಕಾರಣ ಮಾಡಬೇಡ್ರಿ. ಯಾಕಂದ್ರೆ ರಾಜಕಾರಣ ಮಾಡೋಕ್ಕಾದೇನ ನಿಮ್ಮ ವೈಯಕ್ತಿಕ, ನಿಮ್ಮ ತಂದೆ ತಾಯಿ ಆಸ್ತಿ ಅಲ್ಲ. ಇದು ಸುಮಾರು 5 ಲಕ್ಷ ಜನ ಷೇರ್ ಹೋಲ್ಡರ್ಸ್, ಡಿಪಾಸಿಟ್ ಹೋಲ್ಡರ್ಸ್, ಅದು ರೈತರ ಕಲ್ಯಾಣಕ್ಕಾಗಿ ಇವತ್ತ ಪರಮ ಪೂಜ್ಯರ ಆಶೀರ್ವಾದದಿಂದ ಒಂದು DCC ಬ್ಯಾಂಕ್ ಆಗಿ ಇಡೀ ರಾಜ್ಯದಾಗ ಇವತ್ತು ದೊಡ್ಡ ಬ್ಯಾಂಕ್ ಆಗಿದೆ. ಅದು ಇದ್ದಾಗೂ ಕೂಡ ಜೊತೆ ಅವರಿಗೆ ಯಾಕ ಸಣ್ಣ ಜ್ಞಾನ ಇಲ್ಲ ಗೊತ್ತೈತೆ ಅವ್ರಿಗೆ. ನಿಪ್ಪಾಣಿ ಭಾಗದಾಗ ನಾವು ರೈತರಿಗೆ ಸಾಲ ಕೊಡಿದ್ರ, ನಿಪ್ಪಾಣಿ ಭಾಗದ ರೈತರ ಅವ್ರು ಯಾರು ಹುಟ್ಟಿರಲ್ಲ, ಮೂರ್ಖರಲ್ಲ, ಅವರು ಕೂಡ ಪ್ರಜ್ಞಾವಂತರದವರು, ಪ್ರಶ್ನೆ ಮಾಡ್ತಾರೋ ಅನ್ನೋ ಅಂತದನ್ನ ಇವತ್ತು ಜೊತೆ ಅವರು ತಿಳ್ಕೋಬೇಕಾಗಿತ್ತು. ಹಿರಿಯರ್ರಿ, ತಾವೆಲ್ಲ ಒಮ್ಮೆ MP ಆಗಿದ್ರಿ, ಮನ್ಯಾಗ ತಾಯಿಯವರು ಶಾಸಕರದರು, ಇದೆಲ್ಲ ನಿಮಗೆ ಏನ, ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಭಿಕ್ಷೆ ನಿಮಗ. ಈ ದೇವರುಗಳು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಆ ಅಧಿಕಾರನ ಕಷ್ಟದಲ್ಲಿರ್ತಕ್ಕಂಥ ರೈತರು, ನೂದಲ್ಲಿರ್ತಕ್ಕಂಥ ರೈತರು, ನೀವಿನ್ನ ಇವರಿಗೆ ಎಲ್ಲರಿಗೂ ಸಾಲ ಕೊಟ್ಟ 1 ಲಕ್ಷ ರೂಪಾಯಿ ಹೆಂಗೆ ಸಾಲ ಕೊಡೋದು ಅಂತ ಇಲ್ಲಿವರೆಗೂ ಕೂಡ ಒಂದು ಸಭೆ ಮಾಡಲಿಲ್ಲ. ಯಾಕ DCC ಬ್ಯಾಂಕ್ದಾಗ ಇರ್ತಕ್ಕಂಥವ್ರಿಗೆ, ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ, ಸಂಬಂಧಪಟ್ಟವರಿಗೆ, ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಪರಿಚಯ ಇಲ್ಲ. ರೈತರ 10 ವರ್ಷದಲ್ಲಿ 40,000 ರೂಪಾಯಿ ಸಾಲ ತಗೋತಾರು. ಅವರು ಗೊಬ್ಬರ, ಡೀಸೆಲ್, ಪೆಟ್ರೋಲ್ ಇನ್ನಿತರ ಬಾಯಿ ಕೊಡಕ್ಕೊಂಡಿದ್ರ 4 ಪಟ್ಟು ಜಾಸ್ತಿ ಆಗ್ಯಾವು. ಆ ರೈತರ ಆತ್ಮಹತ್ಯೆ ಮಾಡ್ಕೋತಾರೆ ಈ ದೇಶದಾಗ ಸಾಲಕ್ಕಾಗಿ. ಅವ್ರಿಗೆ ಯಾಕೆ ಎಕರೆಗೆ 1 ಲಕ್ಷ ರೂಪಾಯಿ 0% ಬಡ್ಡಿಗೆ ಸಾಲ ಕೊಡಬಾರದು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಚಿಂತೆ ಮಾಡಲಿಲ್ಲ, ತಾವು ಚಿಂತೆ ಮಾಡಲಿಲ್ಲ. ನಾವು ಮಾತ್ರ ಬಿಡಂಗಿಲ್ಲ. ನಮ್ಮ ಚಿಂತೆ, ನಮ್ಮ ಬದುಕು ಹಾಳಾಗತ್ತೈತೆ. ಸಾಲಕ್ಕಾಗಿ ರೈತ ಆತ್ಮಹತ್ಯೆ ಮಾಡ್ಕೋತಾರೆ, ಬಡ್ಡಿ ತುಂಬಕ್ಕಾಗುದಿಲ್ಲ. ನೀವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿರಪ್ಪ ಅಂದ್ರೆ 10 ಎಕರೆ 10 ಲಕ್ಷ ಸಾಲ ಸಿಕ್ತಂದ್ರೆ ಬೇರೆ ಕಡೆ ಸಾಲ ತೆಗಿಲಿಲ್ಲ. ಇದ ಸಾಲ ತಗೊಂಡ ಭೂಮಿ ಒಳಗ ಬಿತ್ತನೆಯನ್ನು ಮಾಡ್ಕೊಂಡು ಬಿತ್ತನೆಯನ್ನು ಮಾಡಿ ಕುಟುಂಬ ನಾವು ಸ್ವಲ್ಪ ಮಟ್ಟಿಗೆ ಈ ಆತ್ಮಹತ್ಯೆ ನಿಲ್ತಕ್ಕಂಥದ್ದಾಗ್ತದೆ ಸರ್. ಅನಿವಾರ್ಯ, ಏನ್ ದೊಡ್ಡ ವಿಷಯ ಅಲ್ಲ. ಈ ಕೇಂದ್ರ ಸರ್ಕಾರಕ್ಕ, ರಾಜ್ಯ ಸರ್ಕಾರಕ್ಕ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಇಡೀ ವ್ಯಾಚಿತ ಮಾತಾಡತ್ತನ 10,000 ಕೋಟಿ ರೂಪಾಯಿ ಎಷ್ಟ ಬಡ್ಡಿ ಗ್ಯಾರಂಟಿ ಕೊಡತ್ತಾರ. ಈ ಮಹಿಳೆಯರಿಗೆ 2,000 ರೂಪಾಯಿ ಗ್ಯಾರಂಟಿ ಕೊಡ್ತಾರ. ಅದಕ್ಕೆ 25-30,000 ಕೋಟಿ ರೂಪಾಯಿ ಕೊಡ್ತಾರ. ಇಡೀ ರಾಜ್ಯದ ರೈತರಿಗೆ ಸುಮಾರು 2-2.5 ಕೋಟಿ ಎಕರೆ ನಮ್ಮಲ್ಲಿ ಜಮೀನು ಐತಿ. ಇವ್ರಿಗೆಲ್ಲ ಸಾಲ ಕೊಟ್ರ ಈ ಕೇಂದ್ರ ಸರ್ಕಾರಕ್ಕ, ರಾಜ್ಯ ಸರ್ಕಾರ ಬಹಳ ಅಂದ್ರ 10,000 ಕೋಟಿ ರೂಪಾಯಿ ಬರೀ ಅಕ್ಕತ್ಯ ಆಗಲಿ. ಈ ನಾಡಿನ ರೈತರ ಅವನೊಂದು ಪೈಟಿ ನೋಡಪ್ಪ
ಇದು ಬಂದಟ್ಟಲ್ಲ ಆಪತ್ತು ಹೆಂಗಾರು ಇರ್ಲಿ ಅಂತ ಹೇಳಿ ಜೀವನ ಸಾಕ್ಸಾಕಂತದಾಗ್ತದೆ. ಇವತ್ತು ಏನಾಗಿದೆ ನಮ್ಮ ಬಾಳೆ ಪ್ರಭಾವ ಸರ್, ಬರಗಾಲ, ಅತಿವೃಷ್ಟಿ, ರೇಟ್ ಇಲ್ಲ. ಎಲ್ಲ 10 ವರ್ಷದಿಂದ ಏನ್ ರೇಟ್ ಅದಾವ ಇವತ್ತು ಸರ್ ಅದ ರೇಟ್ ಅದಾವ. ಹೆಂಗೆ ಈ ಜಗತ್ನ್ಯಾಗ ಈ ಕಾರ್ಯಾಂಗ ಶಾಸಕಾಂಗ ಎಲ್ಲ ವ್ಯವಸ್ಥೆಗಳು ಏನ್ ಮಾಡತ್ತಾವು ಅನ್ನೋದ ಈ ರೈತ ಜನಾಂಗಕ್ಕೆ ಅನಾಹುತ ಆಗೈತೆ. ನಮಗೆಲ್ಲ ವಿಚಿತ್ರ ಆಗತ್ತೆ. ನಾವೇನಪ್ಪ ಏನ್ ಭಿಕಾರಿಗಳು ನಾವ? ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರು ಎದಕ್ಕೆ ಸಾಲ ಕೇಳತ್ತು? 1 ಲಕ್ಷ ನಿಮಗ ಊಟಕ್ಕೆ ಹಾಕಾಗ್ಯ. ನಾಡಿಗೆ ಅನ್ನ ಪುಕ್ಕಟೆ ಬೆಳೆದು ಕೊಡತ್ತು, ಆರು ಬೆಳಕಾಗಿ ಬಡ್ಡಿಯಿಂದ ಸಾಲ ಕೊಡ್ರಪ್ಪ, ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋದು ಬೇಡ, ಬಡ್ಡಿ ಗಂಟ ತುಂಬಕ್ಕಾಗುದಿಲ್ಲ ಅಂತ ಹೇಳತ್ತು. ಇದು ಸಣ್ಣವ್ರು ಕೂಡ ಗೊತ್ತಾಕೈತಿ. ಇದನ್ನೊಂದು ಗ್ಯಾರಂಟಿ ಐತೆ ಮಾಡಿ ಗುರುಗಳ, ಏನ್ ತಪ್ಪ? ಇದೊಂದು 6ನೇ 7ನೇ ಗ್ಯಾರಂಟಿ ಮಾಡಿ, 5 6 ಅದಾವ, ಇನ್ನೊಂದು 7ನೇ ಗ್ಯಾರಂಟಿ ಅಂತ ಮಾಡಿ. ಏನ್ ತೊಂದರೆ ಆಗೋದೈತಿ? ಏನೂ ಕೂಡ ಆಗಲಿ. ಅದಕ್ಕಾಗಿ ತಾವ DCC ಬ್ಯಾಂಕ್ದವರು ದಯವಿಟ್ಟು ಒಳ್ಳೆ ಸಾಹೇಬ್ ಇದನ್ನ ಮೊದಲಿಂದ ಕೂಡ ನಾವು 7-8 ವರ್ಷ ನೋಡ್ಕೊಂಡು ಬಂದು ನಿಮ್ಗೆ ಈಗ ಗೊತ್ತಾಗೈತಿ ಮೀಡಿಯಾ ಮುಖಾಂತರ ಅವ್ರು ಬದಲಾವಣೆ ಆಗಿರ್ತಾರ. ಇದೇನು ನಿಪ್ಪಾಣಿ ಭಾಗದ ರೈತರು 2-3-4 ದಿವಸನಾಗ ಸಾಲ ಕ್ಲಿಯರ್ ಮಾಡಿ ಜೊಲ್ಲೆ ಸಾಹೇಬ ಈ ರೈತ ದೇವರುಗಳು ಬೇಕಂದ್ರೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ, ಅದು ಲೇಟ್ ಆಗಿದ್ಪ ಅಂತ ಹೇಳುವಂತ ಕೆಲಸ ಕೂಡ ಜೊಲ್ಲೆ ಸಾಹೇಬ್ ಮಾಡ್ಬೇಕು. ಯಾಕಂದ್ರ ಈ ದೇವರುಗಳಿಗೆ ಮನಸ್ಸು ಮುಗಿಸ್ಬೇಡ್ರಿ. ನೋಡಿ ಅವ್ರು 100 ಜನ ಸುಮಾರು 20-30 ಗಾಡಿ ತಗೊಂಡ್ ನಿಪ್ಪಾಣಿಂದ್ರ ಬರ್ತಾರಂತಂದ್ರೆ ಈ ಅಣ್ಣ ಸಾಹೇಬ್ ಜಿಲ್ಲೆಗೆ ಏನ್ ಸಾಹೇಬ್ ಮರ್ಯಾದೆ ಉಳಿತ? ಅಧ್ಯಕ್ಷರ ಮರ್ಯಾದೆ ಉಳಿತು? ಮರ್ಯಾದೆ ಉಳಿಸ್ಕೊರಿ. ನಾವ್ಯಾರು ಕೂಡ ನಿಮ್ ವೈರಿಗಳಲ್ಲ. ಗುರುಗಳು ಹೇಳಿದಂಗ ಈ ರಾಜ್ಯದ ಮುಖ್ಯಮಂತ್ರಿ ತಪ್ಪು ಮಾಡ್ರಿ ಕೇಳವ್ರ, ಈ ದೇಶದ ಪ್ರಧಾನಮಂತ್ರಿ ತಪ್ಪು ಮಾಡ್ರಿ ಕೇಳವ್ರನ. ನಮಗೆ ರೈತ ದೇವರುಗಳಿಗೆ ಧಕ್ಕೆ ಹಚ್ಚಿದವ್ರು ನಾವ್ ಯಾರೂ ಕೂಡ ಬಿಡುದಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವ ಜಾಗೃತ ಆಗಿ 4 ದಿವಸದಾಗ ಸಾಲ ಕೊಡ್ರಿ ಸರ್. ಇನ್ನೊಂದ 15 ದಿವಸದೊಳಗಾಗಿ ತಾವೇನಾರು ಮಾಡ್ಲಿಲ್ಲ ಅಂದ್ರ ಇದನ್ನು ಹೇಳ್ರಿ, ₹1,00,000 ಹೇಳ್ರಿ ಅವ್ರಿಗೆ. ಮತ್ತ ನೀವೇನು 15 ದಿವಸನಾಗ ₹1,00,000 ನಿಪ್ಪಾಣಿದ ಏನಾರು ಕ್ಲಿಯರ್ ಆಗಿಲ್ಲ ಅಂದ್ರ 1,00,000 ಜನ ಬಂದು DCC ಬ್ಯಾಂಕ್ ಇಲ್ಲಿ ಹಾಕಿದ್ವು ಅಂದ್ರ ₹1,00,000 ತಗೊಂಡ ಹೇಳವ್ರು. ಗಟ್ಟಿಯಾಗ್ರಿ ಸರ್. ಇನ್ನೊಂದು ನಮಗ ತಾವು ಕೂಡ ಅವ್ರಿಗೆ ತಿಳಿಸ್ತಕ್ಕಂಥದ್ದಾಗ್ಲಿ. ಇನ್ನೊಂದು ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಲಿಕ್ಕೆ ಇಚ್ಛಾ ಪಡ್ತೀವಿ. ಏನಾಗೈತಿ ಈಗ ಶುಗರ್ ರೇಟ್ ₹50 ಆಗಿತ್ತು, ₹55 ಆಗೈತಿ. ಈ ಶುಗರ್ ರೇಟ್ ಇಷ್ಟ ಉಳಿಬೇಕು, ಕಮರ್ಷಿಯಲ್ ರೂಪದಾಗ ಹೋಗ್ಬೇಕಲ್ಲ ಕಂಪನಿ. ಈ ಶೀಟ್ ಮಾಟ ಕಮರ್ಷಿಯಲ್ ಮಾಡ್ತಕ್ಕಂಥವ್ರಿಗೆ ಒಂದು ₹100 kg ಸಕ್ಕರೆ ಮಾಡಬೇಕು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರ ಇದಾಕಪ್ಪ ಅಂತಂದ್ರ ನಮ್ಮ ಕಬ್ಬಿಗೆ ₹6,000-7,000 ರೇಟ್ ಸಿಗ್ಲಿಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಕಬ್ಬು ಬೆಳಾವ 10 ವರ್ಷದಿಂದ ಇದ ರೇಟ್ ತಗೋತಾನೋ, ಈಗ ರೇಟ್ ತಗೋತಾನ. ನಿಮ್ದು ಯಾರ್ದು ಈ ಭಿಕ್ಷೆ ಬಿಡ್ತಕ್ಕಂಥ ಪದ್ಧತಿ ಬಿಟ್ಬಿಡ್ತಾನೋ. ನಿಮ್ ಸಬ್ಸಿಡಿ ಬೇರೆ 6,000 ಕಬ್ಬಿನ ಸಿಕ್ಕ್ರೆ. ಅದಕ್ಕಾಗಿ ಮತ್ತೆ ಅದೇ ರೀತಿಯಾಗಿ ಇಥನಾಲನ್ನ ಇಡೀ ರಾಜ್ಯದ ಇಥನಾಲನ್ನ ಸಂಪೂರ್ಣ ಖರೀದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂತ ವಿಚಾರ. ಅದೇನು ಆತ್ಮ ಅಂತಂದ್ರೆ ಮೆಕ್ಕೆಜೋಳ ಬೆಳೆಗಾರರು ಕೂಡ ಇವತ್ತು ₹3,000-3,500 ನಾವು ರೇಟ್ ತಗೊಳ್ಳಿಕ್ಕೆ ಸಾಧ್ಯತೆ. ಗೊಂಜಾಳ, ಭತ್ತ ಕೂಡ ಇಥನಾಲ್ ತಯಾರು ಮಾಡತ್ತಾರ, ಅದರಿಂದ ಕೂಡ ಲಾಭ ಆಗಕ್ಕೆ ಸಾಧ್ಯತೆ. ಇವತ್ತ ಗುಜರಾತ, ರಾಜಸ್ಥಾನ, ಮಹಾರಾಷ್ಟ್ರ ಈ ಭಾಗದಾಗ ಮಾತ್ರ ಇವತ್ತು ಅವರ ಈ